ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಡಿಸಿ ಕಚೇರಿ ಮುತ್ತಿಗೆಗೆ ಯತ್ನ. ಬಹುಕೋಟಿ ವಾಲ್ಮೀಕಿ ನಿಗಮ ಹಗರಣ ಆರೋಪ, ಸಚಿವ ಸ್ಥಾನ ವಜಕ್ಕೆ ಬಿಜೆಪಿ ಒತ್ತಾಯ. ತುಮಕೂರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದ ಆರೋಪ ಹೊತ್ತಿರುವ ಸಚಿವ ಬಿಸಿ ನಾಗೇಂದ್ರರವರನ್ನು ಕೂಡಲೇ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ಸೋಮವಾರ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಚ್.ಎಸ್. ರವಿಶಂಕರ್ ಹೆಬ್ಬಾಕ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಕೋಟೆ ಆಂಜನೇಯ ಸ್ವಾಮಿ ವೃತ್ತದಲ್ಲಿ ಜಮಾಗೊಂಡರು. ಬಿಜೆಪಿ ಬಾವುಟ ಪ್ರದರ್ಶಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಬಳಿಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಧರಣಿ ನಡೆಸಿದರು. ಈ ವೇಳೆ ಮಾತನಾಡಿದ ರವಿಶಂಕರ್ ಹೆಬ್ಬಾಕ, ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಮೀಸಲಾಗಿದ್ದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಖಾಸಗಿ ವ್ಯಕ್ತಿಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿ ಅಕ್ರಮ ಎಸಗಲಾಗಿದೆ ಎಂದು ಆರೋಪಿಸಿದರು. ಪ್ರಕರಣದ ಹಿನ್ನೆಲೆಯಲ್ಲಿ ಬಿ ನಾಗೇಂದ್ರರವರು ಈ ಹಿಂದೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಇದೀಗ ಮತ್ತೆ ಅವರನ್ನು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿರುವುದು ಖಂಡನೀಯ ಎಂದು ಆರೋಪಿಸಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ಅವ್ಯವಹಾರ ಪ್ರಕರಣದ ತನಿಖೆ ನಡೆಯುತ್ತಿದ್ದು, ಪ್ರಕರಣದ ಸಂಪೂರ್ಣ ತನಿಖೆ ನಡೆಯುವವರೆಗೂ ನಾಗೇಂದ್ರರವರನ್ನು ಸಚಿವ ಸ್ಥಾನದಿಂದ ದೂರವಿಡಬೇಕು. ಅವರನ್ನು ಸಂಪುಟದಿಂದ ವಜಾಗೊಳಿಸುವವರೆಗೂ ಬಿಜೆಪಿ ಹೋರಾಟ ಮುಂದುವರೆಸಲಿದೆ ಎಂದು ಎಚ್ಚರಿಕೆ ನೀಡಿದರು. ರಾಜ್ಯ ಬಿಜೆಪಿ ರೈತ ಮೋರ್ಚಾದ ಉಪಾಧ್ಯಕ್ಷ ಬ್ಯಾಟರಂಗೇಗೌಡ ಮಾತನಾಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ಅವ್ಯವಹಾರ ಪ್ರಕರಣದಲ್ಲಿ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ನಾಗೇಂದ್ರರವರು ಈ ಹಿಂದೆ ಸಚಿವ ಸ್ಥಾನ ಕಳೆದುಕೊಂಡಿದ್ದರು. ಇದೀಗ ಮತ್ತೆ ಅವರಿಗೆ ಸಚಿವ ಸ್ಥಾನ ನೀಡಿರುವುದು ಖಂಡನೀಯ. ಅವರನ್ನು ಸಂಪುಟದಿಂದ ವಜಾಗೊಳಿಸುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದರು. ನಗರದ ಬಿಜೆಪಿ ಅಧ್ಯಕ್ಷ ಧನುಷ್ ಮಾತನಾಡಿ, ವಾಲ್ಮೀಕಿ ಸಮಾಜದ ಬಡವರ ಕಲ್ಯಾಣಕ್ಕೆ ಮೀಸಲಾಗಿದ್ದ ಹಣವನ್ನು ಬೇರೆ ಉದ್ದೇಶಗಳಿಗೆ ಬಳಸಿರುವುದು ಖಂಡನೀಯ. ಆರೋಪ ಎದುರಿಸುತ್ತಿರುವ ನಾಗೇಂದ್ರರವರಿಗೆ ಸಚಿವ ಸ್ಥಾನ ನೀಡಬಾರದು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯ ಬಳಿಕ ಬಿಜೆಪಿ ಮುಖಂಡರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದಾಗ ಪೊಲೀಸರು ಅವರನ್ನು ತಡೆದು ವಶಕ್ಕೆ ಪಡೆದು ಸ್ಥಳದಿಂದ ಕರೆದೊಯ್ದರು. ಈ ಮೂಲಕ ಮುತ್ತಿಗೆ ಯತ್ನವನ್ನು ಪೊಲೀಸರು ವಿಫಲಗೊಳಿಸಿದರು. ಪ್ರತಿಭಟನೆಯಲ್ಲಿ ಎಸ್ಡಿ ದಿಲೀಪ್ ಕುಮಾರ್, ನಂಜೇಗೌಡ, ಟಿಎಚ್ ಹನುಮಂತರಾಜು, ನಾಗರತ್ನಮ್ಮ, ಎಚ್ಎಂ ರವಿಶಯ್ಯ, ಕೆ ವೇದಮೂರ್ತಿ, ಗಣೇಶ್ ಪ್ರಸಾದ್, ಸತ್ಯಮಂಗಲ ಜಗದೀಶ್, ವೈಎಚ್ ರವಿಚಂದ್ರ ಸೇರಿದಂತೆ ಜಿಲ್ಲಾ ಹಾಗೂ ನಗರದ ಬಿಜೆಪಿ ಮುಖಂಡರು, ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡ್ಬಂದಿದೆ. ಈ ಸರ್ಕಾರಕ್ಕೆ ನಾನು ನೇರವಾಗಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ, ಈ ಸರ್ಕಾರಕ್ಕೆ ಕೇವಲ ಇನ್ನು 15 ತಿಂಗಳಷ್ಟೇ. ಈ 15 ತಿಂಗಳ ನಂತರ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಯಾವತ್ತೂ ಅಧಿಕಾರಕ್ಕೆ ಬರೋದಿಲ್ಲ. ಹಾಗಾಗಿ ಇವತ್ತು ನಾನು ಮಾನ್ಯ ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾರೆ, ನಮ್ಮನ್ನು ಸ್ವಲ್ಪ ಡಿಸಿ ಕಚೇರಿಗೇನ ಬಿಡಿ. ನಮ್ಮ ಜಿಲ್ಲಾಧಿಕಾರಿಗಳನ್ನಂತೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಲಿಕ್ಕೆ ಅಷ್ಟೇ ಸಾಧ್ಯ ಆಗಿದೆ. ಪಾಪ ಅವ್ರು ನಿಮ್ಗೆ ಯಾವತ್ತೂ ನೇರವಾಗಿ ಸಿಗೋದಿಲ್ಲ, ಅಷ್ಟು ನಿಜವಾಗಿರ್ತಾರೆ ಅವರು. ಇವತ್ತಾದರೂ ಚೇಂಬರ್ ಹತ್ರ ಕರ್ಕೊಂಡೋಗಿ ಸ್ವಲ್ಪ ನೋಡೋಣ, ನಮ್ಮ ಕಷ್ಟ ಅವ್ರ ಹತ್ರ ಹೇಳ್ಕೊಳ್ಳೋಣ. ಹಾಗಾಗಿ ನೀವು ಬಿಡಲಿಲ್ಲ ಅಂದರೆ ನಾವು ಒಳಗಡೆ ಹೋಗ್ತೀವಿ, ದಯಮಾಡಿ. ಹಾಗಾಗಿ ವಿನಂತಿ ಮಾಡ್ತೇವೆ, ನಮ್ಗೆ ಅವಕಾಶ ಮಾಡಿಕೊಡಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕರೆ ಕೊಟ್ಟಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಧರಣಿ ಅಲ್ಲ. ಇವತ್ತು ದಯಮಾಡಿ ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಳಿ. ಮುತ್ತಿಗೆ ಅಂತಂದ್ರೆ ಅಲ್ಲಿರೋ ಚೇರು ಟೇಬಲ್ ಅನ್ನು ಹೊತ್ಕೊಂಡೋಗಲ್ಲ, ಆ ಚೇಂಬರ್ ಹತ್ರ ಬಿಡಿ. ನಮ್ಮನ್ನ ನ್ಯಾಯಯುತವಾಗಿ ನಾವು ಮುತ್ತಿಗೆ ಕಾರ್ಯಕ್ರಮವನ್ನು ಮಾಡಿ ಮುಗಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು. ಯಾವ ರೀತಿ ಭ್ರಷ್ಟಾಚಾರವನ್ನು ಪ್ರೋತ್ಸಾಹಿಸ್ತಾ ಬಂದಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ಬೋದು. ನಾಗೇಂದ್ರ 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ಏನು ದಲಿತರ ಅಭಿವೃದ್ಧಿಗೆ, ದಲಿತರ ಮನೆ ಮುಂದೆ ರೋಡ್ ಮಾಡಲಿಕ್ಕೆ, ಅವ್ರಿಗೆ ಬೋರ್ವೆಲ್ ಕುರಿಲಿಕ್ಕೆ, ಸಮುದಾಯ ಭವನಗಳು ಕಟ್ಟಲಿಕ್ಕೆ ಅಂತ ಯಾವ ಹಣ ಮೀಸಲಾಗಿತ್ತೋ ಆ ಹಣವನ್ನ ಅಕ್ರಮವಾಗಿ ತೆಲಂಗಾಣ ಮತ್ತು ಹೈದರಾಬಾದ್ ಮೂಲಕ ಸುಮಾರು 600 ಖಾತೆಗಳಿಗೆ ವರ್ಗಾಯಿಸಿ ಆ ಒಂದು ಹಣವನ್ನ ಚುನಾವಣಾ ಅಕ್ರಮಕ್ಕೆ ಬಳಸಿದ್ದಾರೆ. ಕಾಂಗ್ರೆಸ್ ನೇರವಾಗಿ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಂತ ಹಣವನ್ನ ತೆಲಂಗಾಣ ಮತ್ತು ಬಳ್ಳಾರಿ ಜಿಲ್ಲೆಯ ಎಂಪಿ ಚುನಾವಣಾ ಫಂಡ್ಗೆ ದಲಿತರ ಹಣವನ್ನು ಉಪಯೋಗಿಸಿದೆ. ಈಗ ನಾಗೇಂದ್ರ ಹೊಸ ವರ್ಷ ತೆಗಿತಾ ಇದ್ದಾರೆ, ನಾನು ದಲಿತ ಅನ್ನೋ ಕಾರಣಕ್ಕೆ ಬಿಜೆಪಿ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ನಾಗೇಂದ್ರ ಅವರೇ, ನೀವು ದಲಿತರು ಅಂತ ನಿಮಗೆ ಟಾರ್ಗೆಟ್ ಮಾಡ್ತಾ ಇಲ್ಲ ಸ್ವಾಮಿ. 1000 ಕೋಟಿ ಇಲ್ಲಿಗಲ್ ಮೈನಿಂಗ್ ಮಾಡಿದ್ದೀರಾ, ಸಿಬಿಐ ಕೇಸ್ ಇದೆ. ಆ ವಿಚಾರವಾಗಿ ಬಿಜೆಪಿ ಹೋರಾಟ ಮಾಡಲಿಲ್ಲ. ನೀನು ದಲಿತರ ಹಣ ತಿಂದಂತ ಕಾರಣಕ್ಕೋಸ್ಕರ ಇವತ್ತು ರಾಜ್ಯಾದ್ಯಂತ ನಿನ್ನ ವಿರುದ್ಧ ಹೋರಾಟಗಳು ನಡೀತಾ ಇದೆ. ಎಲ್ಲಿವರೆಗೂ ದಲಿತರ ಹಣವನ್ನು ತಿಂದಂತ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ, ಅಲ್ಲಿವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟವನ್ನು ಮುಂದುವರಿಸ್ತಾ ಹೋಗ್ತಾ ಇದೆ. ಈಗಾಗಲೇ ಸಿಬಿಐ ಮತ್ತೆ ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ.
ಈ ಏನು 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಯ್ತಲ್ಲ, ಅದ್ರ ಕಿಂಗ್ ಪಿನ್ ಅಂತ ನಾಗೇಂದ್ರ ನೇರ ಕಾರಣ. ಆ ಒಂದು ಹಗರಣದಲ್ಲಿ ನಾಗೇಂದ್ರನೇ ಮುಖ್ಯವಾದಂಥ ಕಿಂಗ್ ಪಿನ್ ಅನ್ನೋದನ್ನ ಈಗಾಗಲೇ ಇಡಿ ಮತ್ತೆ ಚಾರ್ಜ್ ಶೀಟಲ್ಲಿ ತಿಳಿಸಿದೆ, ಟ್ರಯಲ್ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಬೇಲ್ ಹೊರಗಡೆ ಇದ್ದಾನೆ ಅನ್ನೋ ಕಾರಣಕ್ಕೆ ಅವನ್ನ ಕ್ಲೀನ್ ಚೀಟ್ ಕೊಡಲಿಕ್ಕೆ ನಾವು ಒಪ್ಪೋದಿಲ್ಲ. ಹಿಂದೆ ನಮ್ಮ ಸರ್ಕಾರದಲ್ಲಿ ಈಶ್ವರಪ್ಪನವ್ರು ಮಂತ್ರಿ ಆಗಿದ್ರು, ಯಾರೋ ಒಬ್ಬ ಗುತ್ತಿಗೆದಾರ ಲೆಟ್ರಲ್ಲಿ ಹೆಸರು ಬರೆದು ಡೆತ್ ನೋಟಲ್ಲಿ ಹೆಸರು ಬರೆದು ಸತ್ತ ಅನ್ನೋ ಕಾರಣಕ್ಕೆ ರಾಜೀನಾಮೆ ತಗೊಂಡ್ರು. ಯಾವ ತನಿಖೆನೂ ಇಲ್ಲ, ಪೂರ್ವಾಪರ ನಿರ್ಧಾರ ಆಗಲಿಲ್ಲ. ನೇರವಾಗಿ ಈಶ್ವರಪ್ಪನವ್ರದ್ದು ರಾಜೀನಾಮೆ ನಾವು ನೈತಿಕತೆಯಿಂದ ಕೊಟ್ವಿ. ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಅನ್ನೋದಿದ್ರೆ ಮೊದಲು ಸಚಿವ ನಾಗೇಂದ್ರನ ರಾಜೀನಾಮೆ ತಗೊಳ್ಬೇಕು. ಎಲ್ಲಿವರೆಗೂ ಈ ರಾಜೀನಾಮೆ ಕೊಡೋದಿಲ್ಲ ಅಲ್ಲಿವರೆಗೂ ಈ ಹೋರಾಟ ನಿರಂತರವಾಗಿರ್ತದೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಮಾತ್ರ ಇದೆ. ಈ ಹಣ ಪೂರ್ತಿ ಕಾಂಗ್ರೆಸ್ ಹೈಕಮಾಂಡ್ ಮೂಲಕ ಬಳಕೆ ಆಗಿದೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ತಗೊಂಡಂತ ರಾಜೀನಾಮೆಯನ್ನ ಅದೇ DKಶಿ ಸಂಪುಟಕ್ಕೆ ನಾಗೇಂದ್ರ ಅವರು ಇವತ್ತು ಮರು ಸೇರ್ಪಡೆ ಆಗಿದ್ದಾರೆ. ಅದರ ಅರ್ಥ 187 ಕೋಟಿ ರೂಪಾಯಿ ಹಗರಣ ಏನಿದೆ ಅದಕ್ಕೆ ಕಾರಣ ನೇರ AICC ಕಾಂಗ್ರೆಸ್ ಹೈಕಮಾಂಡ್, ಯಾವುದೇ ಸಂದೇಹ ಇಲ್ಲ. ಆ ಕಾರಣಕ್ಕಾಗಿ ನಾಗೇಂದ್ರ ಅವರನ್ನ ರಾಜೀನಾಮೆ ತಗೊಳ್ಳಿಕ್ಕೆ ಹೆದರ್ತಾ ಇದ್ದಾರೆ. ನಾಗೇಂದ್ರ ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನೀವು ರಾಜೀನಾಮೆ ಏನಾದರೂ ತಗೊಂಡ್ರೆ ನಾನು ಮಾಧ್ಯಮಗಳಿಗೆ ಬಂದು ಹೇಳ್ತೇನೆ ದುಡ್ಡು ಯಾರ್ಯಾರಿಗೆ ಕೊಟ್ಟಿದ್ದೀನಿ ಅಂತೇಳಿ. ಲಂಚ ಅಂತಂದ್ರೆ ಯಾವುದೋ ಅಧಿಕಾರಿ ಟೇಬಲ್ ಕೆಳಗಡೆ ಇಸ್ಕೊಳ್ಳೋದು ನೋಡಿದ್ದೀವಿ, ಟೇಬಲ್ ಮೇಲೆ ಇಸ್ಕೊಳ್ಳೋದು ನೋಡಿದ್ದೀವಿ. ಈ ಲಂಚ ನೇರವಾಗಿ ಚೆಕ್ ಮೂಲಕ ಡ್ರಾ ಆಗಿದೆ. 800 ಅಕೌಂಟ್ಗಳಿಗೆ ಚೆಕ್ಗಳು ಡ್ರಾ ಆಗಿದೆ. ಮಾನ್ಯ ಸಿದ್ದರಾಮಯ್ಯನವರು ಅಧಿಕೃತವಾಗಿ ವಿಧಾನಮಂಡಲದಲ್ಲಿ ಹೇಳಿದ್ದಾರೆ 187 ಕೋಟಿ ಅಲ್ಲ 87 ಕೋಟಿ ಮಾತ್ರ ಅಂತ. ಇದು